ಅದು ಬಹಳ ಸ್ವಚ್ಛಂದವಾಗಿದ್ದಂತಹ ಕೆರೆ. ಇಲ್ಲಿ ಜನರು ವಾಕಿಂಗ್ ಮಾಡೋಕೆ ಬರ್ತಾರೆ. ಅನೇಕ ಜೀವಿಗಳಿಗೆ ಆಶ್ರಯ ತಾಣ ಕೂಡ ಆಗಿತ್ತು. ಆದ್ರೆ ಇದೀಗ ಈ ಕೆರೆಯ ಚಿತ್ರಣವೇ ಬದಲಾಗಿ ಹೋಗಿದೆ. ಯಾಕೆ ಅಂತೀರಾ? ಈ ಸ್ಟೋರಿಯನ್ನು ನೋಡಿ. ಒಂದೇ ಮಳೆಗೆ ಸೀಗೆಹಳ್ಳಿ ಕೆರೆ ಚಿತ್ರಣ ಬದಲು. ಜನರ ಅಜಾಗರೂಕತೆಗೆ ಕೆರೆಯೇ ಮಲಿನ. ನೀವಿಲ್ಲಿ ನೋಡ್ತಿರೋದು ಯಾವುದೋ ರಾಜಕಾಲುವೆಯೋ ಅಥವಾ ತುಂಬಾ ವರ್ಷಗಳಿಂದ ಹಾಳಾಗಿರೋ ನೀರಲ್ಲ. ಬದಲಿಗೆ ಇದು ನಗರದ ಸೀಗೆಹಳ್ಳಿ ಕೆರೆ. ಈ ಹಿಂದೆ ಕೆರೆಯ ಚಿತ್ರಣ ಹೀಗೆ ಇರಲಿಲ್ಲ. ಈ ನೀರು ಬಹಳ ಶುದ್ಧವಾಗಿತ್ತು. ಆದರೆ ಇಲ್ಲಿನ ಸ್ಥಳೀಯರ ಬೇಜವಾಬ್ದಾರಿಯಿಂದ ಈ ಕೆರೆ ದುಸ್ಥಿತಿ ತಲುಪಿದೆ. ಇಲ್ಲಿರುವ ಬಿಲ್ಡಿಂಗ್ಗಳಿಂದ ಜನರು ದಿನನಿತ್ಯ ಮನೆಗಳಿಂದ ಕಸವನ್ನ ಬಿಬಿಎಂಪಿ ಗಾಡಿಗೆ ಡಂಪ್ ಮಾಡೋ ಬದಲು ಕೆರೆಯ ಬಳಿಯೇ ಡಂಪ್ ಮಾಡ್ತಾರೆ. ಇಷ್ಟು ದಿನ ಮಳೆ ಇಲ್ಲದ ಕಾರಣ ಇದರ ಎಫೆಕ್ಟ್ ಕೆರೆಯ ಮೇಲೆ ಆಗಿರಲಿಲ್ಲ. ಆದರೆ ಮೊನ್ನೆ ಸುರಿದ ಮಳೆಗೆ ಕೆರೆಯ ಕೋಡಿ ಒಡೆದು ಕಸವೆಲ್ಲ ಕೆರೆ ಸೇರಿದೆ. ಪ್ಲಾಸ್ಟಿಕ್, ಮೆಡಿಕಲ್ ವೇಸ್ಟೇಜ್, ಬಾಟಲ್ಗಳು, ಬಟ್ಟೆ ಸೇರಿದಂತೆ ಅನೇಕ ತ್ಯಾಜ್ಯಗಳು ಕೆರೆಯಲ್ಲಿ ತೇಲುತ್ತಿವೆ. ಹೀಗಾಗಿ ಕೆರೆ ಸ್ವಚ್ಛವಾಗಿಟ್ಟಿದ್ದ ಸಂರಕ್ಷಕರು ಸ್ಥಳೀಯರ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಬೆಂಗಳೂರಲ್ಲಿ ಪ್ಲಾಸ್ಟಿಕ್ನ ರಾಜಕಾಲುವೆ ಪಕ್ಕದಲ್ಲಾಗಿರ್ಬೋದು, ರೋಡ್ ಸೈಡಲ್ಲಿ ಆಗಿರೋದು ಹಾಕೋದು ನಿಲ್ಲಿಸಿದ್ರೆ ವಿತಿನ್ 3 ಮಂತ್ಸಲ್ಲಿ ನಾವು ವಾಲಂಟಿಯರ್ಸೇ ಕ್ಲೀನ್ ಮಾಡ್ಬಿಡ್ತೀವಿ. ಬೆಂಗಳೂರಿನ ಸಿಂಗಾಪುರ್ ಥರ ಮಾಡೋದು ರೀತಿಯಲ್ಲಿ ನೋಡೋದಾದರೆ ಅದು ಸ್ಟಾಪ್ ಥ್ರೋಯಿಂಗ್ ಫಸ್ಟ್, ದೆನ್ ವಿ ವಿಲ್ ರಿವೈವ್ ದಿ ಲೇಕ್ಸ್ ಆರ್ ರಿವೈವ್ ಕ್ಲೀನ್ ಬ್ಯಾಂಗ್ಳೂರ್ ಅಂತ. ಸೊ ಆ ಥರ ಮಾಡೋ ಪ್ರೋಗ್ರಾಮಲ್ಲಿ ಇನ್ನು ಮುಂದೆ ಆದರೂ ಜನಗಳು BBMP ಫೆಸಿಲಿಟಿಗೆ ಹಾಕಿ. ಕೇವಲ ಕೆರೆ ಹಾಳಾಗಿರೋ ಜೊತೆಗೆ ಇಲ್ಲಿದ್ದ ಜಲಚರಗಳಿಗೂ ಕೂಡ ಸಮಸ್ಯೆಯಾಗಿದೆ. ಇಲ್ಲಿ ವಾಸವಾಗಿದ್ದ ಅನೇಕ ಪಕ್ಷಿಗಳು, ಪ್ರಾಣಿಗಳು ಇದೀಗ ಈ ಕಲುಷಿತ ನೀರನ್ನೇ ಸೇವಿಸೋ ಪರಿಸ್ಥಿತಿಯಲ್ಲಿದೆ. ಕಸ ತಂದು ಡಂಪ್ ಮಾಡ್ತಿದ್ದಾರೆ, ಅದು ಸಮಸ್ಯೆ ಮೇಡಮ್. ಇಲ್ಲಿ ಹೊರಗಡೆಯಿಂದ ವೆಹಿಕಲ್ ಅಲ್ಲಿ ಬಂದು ಹಾಕ್ಬಿಟ್ಟು ಹೋಗ್ತಾರೆ. ಅದು ಎಲ್ಲಿ ಸ್ಮೆಲ್ ಬರುತ್ತೆ, ಬ್ಯಾಡ್ ಸ್ಮೆಲ್ ಬರುತ್ತೆ, ಕಷ್ಟ ಆಗುತ್ತೆ. ಜನಗಳಿಗೆ ಓಡಾಡೋಕೆ ತೊಂದರೆ ಆಗ್ತಾ ಇದೆ. ಅಲ್ಲಿ ಡೆಡ್ ಎಂಡಲ್ಲಿ ಸ್ವಲ್ಪ ಸ್ಮೆಲ್ ಇದೆ, ಇಲ್ಲಿ ಇಲ್ಲ. ಒಟ್ನಲ್ಲಿ ಜನರ ನಿರ್ಲಕ್ಷ್ಯದಿಂದ ಪ್ರಕೃತಿ ಹಾಳಾಗ್ತಿದೆ. ಸೀಗೆಹಳ್ಳಿ ಕೆರೆಯಲ್ಲಿ ಸೇರಿರೋ ಕಲುಷಿತ ನೀರನ್ನ ಸರಿಪಡಿಸಲಾಗ್ತಿದೆ. ಇನ್ನಾದರೂ ಸ್ಥಳೀಯರು ಎಚ್ಚೆತ್ತು ಕಸವನ್ನ ಬಿಬಿಎಂಪಿ ಗಾಡಿಗೆ ಹಾಕಬೇಕಿದೆ. ಹಂಸಶ್ಯಾಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು.